ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗೆಳೆಯರೆ, ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧುಸೂದನ್ ಆಚಾರ್ಯ. ಗೆಳೆಯರೆ ನೋಡಿ, ಇವತ್ತು ಜ್ಯೋತಿಷ ವಿಚಾರ ಇಲ್ಲ. ಇವತ್ತಿಂದು ವಿಚಾರ ಬಂದು ಅಂಗಸಾಮುದ್ರಿಕ ಶಾಸ್ತ್ರ. ನಾವೇನು ಹಸ್ತ ಸಾಮುದ್ರಿಕ ಶಾಸ್ತ್ರ ಅಂತ ಕೈಯಿಂದ ಮಾತ್ರ ನೋಡ್ತೀವೋ, ಅದೇ ರೀತಿ ಮಾನವನ ದೇಹದಲ್ಲಿ ಅಂಗಸಾಮುದ್ರಿಕ ಶಾಸ್ತ್ರದಲ್ಲಿ ಅದಕ್ಕೆ ಸಪ್ರೇಟ್, ಪ್ರತಿಯೊಂದು ಒಂದು ಭಾಗಕ್ಕೂ ಸಪ್ರೇಟ್ ಆದಂಥ ಒಂದು ಶಾಸ್ತ್ರನೇ ಇದೆ. ಯಾವ ರೀತಿ ಅಂಗಗಳ ಒಂದು ಬೆಳವಣಿಗೆ ಇದ್ರೆ ಏನು ರೀತಿ ಫಲ ಇರುತ್ತೆ ಅನ್ನೋದು ಒಂದು ಶಾಸ್ತ್ರನೇ ಇದೆ. ಅದರಲ್ಲೂ ಪಾದಗಳಿಗೆ ಸಂಬಂಧಪಟ್ಟಿದ್ದು ನಾವೀಗ ಅಂಗಸಾಮುದ್ರಿಕ ಶಾಸ್ತ್ರದಲ್ಲಿ ಪಾದಕ್ಕೆ ಸಂಬಂಧಪಟ್ಟಿದ್ದ ಒಂದು ವಿಚಾರ ಅಂತ ತಿಳಿಸ್ಕೊಡ್ತೀನಿ ಇವತ್ತು. ಯಾವ ವ್ಯಕ್ತಿಗಳಿಗೆ ಎಷ್ಟು ಥರ ಪಾದ ಇರುತ್ತೆ ಮನುಷ್ಯನ ಒಂದು ವಿಭಾಗದಲ್ಲಿ, ಮಾನವನ ವಿಭಾಗದಲ್ಲಿ ಎಷ್ಟು ಥರ ಪಾದಗಳು ಮನುಷ್ಯನಿಗೆ ಇರುತ್ತದೆ, ಯಾವ ರೀತಿ ಪಾದಗಳಿರುತ್ತೆ, ಅದು ಯಾವ ರೀತಿ ಇದ್ರೆ ಏನೇನು ಫಲ ಕೊಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದನ್ನು ಬೇಕಾದ್ರೆ ಪ್ರಾಕ್ಟಿಕಲ್ ನೀವು ನಿಮ್ಮ ಒಂದು ಕಾಲಗಳ ಇದನ್ನ ಮುಖಾಂತರ, ಪಾದಗಳ ಮುಖಾಂತರ ನೋಡಿ ತೊಳ್ಕೊಬೋದು. ನೋಡಿ, ಮೊದಲನೇದಾಗಿ ಗಜಪಾದ ಅಂತ ಇರುತ್ತೆ. ಗಜಪಾದ ಅಂದ್ರೆ ಏನು ಅಂದರೆ, ನಾವು ನಮ್ಮ ಪಾದನ ಭೂಮಿಗೆ ಊರಿದ್ರೆ ಒಂದು ಸಮತಟ್ಟಾದ ಪ್ಲೇಸಲ್ಲಿ ಊರೋದ್ರಿಂದ, ಪ್ರೆಸ್ ಮಾಡೋದ್ರಿಂದ ನಮಗೆ ನೋಡಿ ಕಂಪ್ಲೀಟ್ ನಮ್ಮ ಪಾದ ಇದೆಯಲ್ಲ, ಅಂದರೆ ನೋಡಿ ಈ ಒಂದು ಪರ್ವ ಇದೆಯಲ್ಲ, ಇದು ಶುಕ್ರ ಪರ್ವ. ಈ ಪರ್ವದ ಮತ್ತೆ ಈ ಪರ್ವ ಇದೆಯಲ್ಲ, ಇದು ಮಧ್ಯಪರ್ವ. ಈ ಒಂದು ಮಧ್ಯಪರ್ವ ಎಲ್ಲ ಭೂಮಿಗೆ ಊರಬೇಕು. ಅಂದರೆ ಕಂಪ್ಲೀಟ್ ಪಾದ ನಮಗೆ, ಫಾರ್ ಎಕ್ಸಾಂಪಲ್ ನಾವು ನೀರಲ್ಲಿ ಇಟ್ಬಿಟ್ಟು ಪಾದನ ಮತ್ತೆ ತಗೊಂಡು ಭೂಮಿ ಮೇಲೆ ಇಟ್ಟರೆ, ಯಾವುದಾದ್ರೂ ನೆಲದ ಮೇಲೆ ಇಟ್ಟರೆ ಕಂಪ್ಲೀಟ್ ಬೆರಳು ಸಮೇತ ಪಾದ ಫುಲ್ಲು ಬಿದ್ದರೆ ಅದನ್ನು, ಅದು ಭೂಮಿ ಅದು ಅದೇ ಥರ ಅಚ್ಚು ಬಿದ್ದರೆ, ನೀರು ಅದೇ ಥರ ನಮಗೆ ಶ್ಯಾಡೋ ಬಿದ್ದರೆ, ಆ ಒಂದು ಪಾದ ಮಾರ್ಕ್ ಬಿದ್ದರೆ ಅದನ್ನು ಗಜಪಾದ ಅಂತೀವಿ. ಹೆಣ್ಣಿಗಾಗಲಿ ಗಂಡು ಮಕ್ಕಳಿಗೆ ಆಗಲಿ, ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ಈ ಥರ ಪಾದ ಏನಾದರೂ ಇದ್ದರೆ, ಅದರಲ್ಲೂ ವಿಶೇಷವಾಗಿ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳಿಗೆ ತುಂಬ ಅದೃಷ್ಟ. ಈ ಥರ ಪಾದ ಏನಾದರೂ ಮಾರ್ಕ್ ಬಿದ್ದರೆ, ನಾವು ಯಾವುದೇ ಒಂದು ಭೂಮಿ ಮೇಲೆ ಅಥವಾ ಒಂದು ಜಾಗದಲ್ಲಿ ನಮಗೆ ಪಾದ ಈ ಥರ ಪಾದ ಇದೆ, ಆಮೇಲೆ ಅವರಿಗೆ ಫುಲ್ ಕಂಪ್ಲೀಟ್, ಆಮೇಲೆ ಈ ಒಂದು ಹಿಂಬಡಿ ಇದೆಯಲ್ಲ, ಈ ಒಂದು ಹಿಂಬಡಿ ಕೆಲವರಿಗೆ ಈ ಗಜಪಾದದಲ್ಲಿ ಈ ಥರ ಕಂಪ್ಲೀಟ್ ಪಾದ ಊರೋದ್ರಿಂದ, ಕಂಪ್ಲೀಟ್ ಈ ಥರ ಮಾರ್ಕ್ ಬೀಳೋದ್ರಿಂದ, ಹಿಂದ್ಗಡೆ ಈ ಹಿಂಬಡಿ ಏನಾದರೂ ತುಂಬ ಸ್ವಲ್ಪ ಚಿಕ್ಕದಿದ್ರೆ, ಅಂದರೆ ಮಾಂಸ ಸ್ವಲ್ಪ ಕಮ್ಮಿ ಇದ್ದು ಈ ಥರ ಪಾದ ಈ ಫುಲ್ ಮಾರ್ಕ್ ಬಿದ್ದರೆ, ಇದು ತುಂಬ ಅವರು ಸ್ವಲ್ಪ ಕಷ್ಟಜೀವಿಗಳು, ಶ್ರಮಜೀವಿಗಳು, ಆಮೇಲೆ ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ತುಂಬ ದುಡ್ಡು ಸಂಪಾದನೆಗೋಸ್ಕರ ತುಂಬ ಕಷ್ಟಪಡ್ತಾರೆ. ಏನೇ ಕೆಲಸ ಕಾರ್ಯ ಇದ್ರೂ ತುಂಬ ಚೂಕಾಗಿ ಮಾಡ್ತಾರೆ. ಯಾವುದಾದ್ರೂ ಒಂದು ಕೆಲಸ ಆಗ್ಬಿಟ್ರೆ ದುಡ್ಡು ಬರುತ್ತೆ ಅನ್ನೋದಾದರೆ ಪಟ 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 ಅಂತ ಮಾಡಿ ಅದು ಸಂಪಾದನೆ ಮಾಡೋದಕ್ಕೆ ತುಂಬ ಕಾಳಜಿ ವಹಿಸ್ತಾರೆ. ದುಡ್ಡು ಅರ್ನಿಂಗ್ಸ್ ಮಾಡಬೇಕು, ಅದು ಸಾಧನೆ ಮಾಡಬೇಕು ಅನ್ನೋದ್ರೆ ತುಂಬ ವಿಶೇಷವಾದ ಗಮನ ಕೊಡ್ತಾರೆ ಅದ್ರ ಬಗ್ಗೆ. ತುಂಬ ಅದೃಷ್ಟಶಾಲಿಗಳು. ದರಿದ್ರ ಅನ್ನೋದು ಇವರ ಒಂದು ಜೀವನದಲ್ಲಿ ಬರೋದೇ ಇಲ್ಲ. ಎಷ್ಟೇ ಕಷ್ಟ ಬಂದರೂ ದುಡ್ಡು ಸಂಪಾದನೆ ಮಾಡ್ಕೊಬಿಡ್ತಾರೆ, ಆದರೆ ಅದನ್ನು ಉಳಿಸ್ಕೋತಾರೆ. ಆಮೇಲೆ ಇವ್ರು ಇರ್ತಕ್ಕಂಥ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ದುಡ್ಡಿನ ಕೊರತೆ ಇರೋದಿಲ್ಲ. ಯಾವುದಾದ್ರೂ ಒಂದು ಮುಖಾಂತರ ದುಡ್ಡು ಸಂಪಾದನೆ ಮಾಡ್ಕೋತಾರೆ. ದುಡ್ಡು ಸಂಪಾದನೆ ಮಾಡಿಕೊಂಡು ತಮ್ಮ ಜೀವನನ, ತಮ್ಮ ಕುಟುಂಬನ ಆದಷ್ಟು ಸ್ವಲ್ಪ ಸಂತೃಪ್ತಿಯಾಗಿ ನೆಮ್ಮದಿಯಾಗಿ ಇಟ್ಕೊಳ್ಳತಕ್ಕಂಥ ಪ್ರಯತ್ನ ಪಟ್ಟೇ ಪಡ್ತಾರೆ. ತುಂಬ ಶ್ರಮ ವಹಿಸ್ತಾರೆ, ತುಂಬ ಕಷ್ಟ ಬೀಳ್ತಾರೆ ಪಾಪ. ಅದಕ್ಕಾಗಿ ಅದು ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ತುಂಬ ವಿಶೇಷವಾದ ಫಲ ಕೊಡುತ್ತೆ. ಈ ಥರ ಹೆಣ್ಮಕ್ಳಿಗಿದೆ, ಅವರು ತಮ್ಮ ಫ್ಯಾಮಿಲಿನ ಒಬ್ಬರು ನಿಭಾಯಿಸ್ಕೊಳ್ಳೋಷ್ಟು ತಾಕತ್ತು ಹೆಣ್ಮಕ್ಳಿಗೆ ಬರುತ್ತೆ. ಇದನ್ನ ಗಜಪಾದ ಅಂತೀವಿ. ನೋಡಿ, ಕಂಪ್ಲೀಟ್ ಪಾದ ಭೂಮಿಗೆ ಉರಿದ್ರೆ ಈ ಥರ ಫುಲ್ ಮಾರ್ಕ್ ಬೀಳಬೇಕು. ನಾವು ನೀರಲ್ಲಿ ಅದ್ಬಿಟ್ಟು ಏನಾದರೂ ಪಾದ ಭೂಮಿಗೆ ಉರಿದ್ರೆ ಕಂಪ್ಲೀಟ್ ಇದಾಗ ಮಾರ್ಕ್ ಬೀಳಬೇಕು. ಮಾಂಸ ಫುಲ್ ಇದಾಗುತ್ತೆ. ಇಲ್ಲೆಲ್ಲೂ ನಮಗೆ ಆ ಥರ ಸಿಂಬಲ್ ಏನು ಹಳ್ಳ ಬೀಳ್ತೀರಾ, ಫುಲ್ ಕಂಪ್ಲೀಟ್ ಪಾದ ಬರುತ್ತೆ. ಮಾಂಸ ಫುಲ್ ಕೆಳಗಡೆ ಪಾದ ಫುಲ್ ಮಟ್ಟವಾಗಿರುತ್ತೆ ಕೆಲವ್ರಿಗೆ. ಏನು ಇಲ್ಲಿ ಸೆಂಟ್ರ್, ಕೆಲವ್ರಿಗೆ ನೋಡಿ ಈ ಭಾಗದಲ್ಲಿ ಸೆಂಟ್ರಲ್ಲಿ ಸ್ವಲ್ಪ ಹಳ್ಳ ಇರುತ್ತೆ, ತುಂಬ ಹಳ್ಳ ಇರುತ್ತೆ. ಇಲ್ಲಿ ಕೆಲವು ಜಾಸ್ತಿ ಮಾಂಸ, ಈ ಕಡೆ ಈ ಪರ್ವ ಮಾಂಸ ಇರುತ್ತೆ. ಈ ದಿಂಡಲ್ಲಿ ಮಾಂಸ ಇರುತ್ತೆ, ಇಲ್ಲಿ ದಿಂಡಲ್ಲಿ ಸೆಂಟ್ರ್ ಹಳ್ಳ ಇರುತ್ತೆ. ಗಜಪಾದದಲ್ಲಿ ಇರೋತ್ತಾಗೆ ಇದು ಕಂಪ್ಲೀಟ್ ಇಲ್ಲೂ ಸಹ ಮಾಂಸ ತುಂಬ ಇರುತ್ತೆ. ಪಾದ ಊರಿದ್ರೆ ಕಂಪ್ಲೀಟ್ ಪಾದ ಮಾರ್ಕ್ ಬೀಳುತ್ತೆ. ಬೆರಳುಗಳು ಸಹಿತ ನೀಟಾಗಿ ಒಂದಕ್ಕೊಂದು ಕೂಡ್ಕೊಂಡಿರುತ್ತೆ. ಯಾವುದೇ ಕಾರಣಕ್ಕೂ ಬೆರಳು ದೂರ ಇರೋದಿಲ್ಲ. ಆ ಥರ ಕೂಡ್ಕೊಂಡು ಒಂದಕ್ಕೊಂದು ಹತ್ತತ್ರ ಬೆರಳು ಸ್ಪಷ್ಟವಾಗಿದ್ದು, ಒಂದಾದ್ಮೇಲೆ ಕರೆಕ್ಟಾಗಿ ಬಂದಿದ್ರೆ ಬೆರಳುಗಳು, ಅದು ಅದೃಷ್ಟ ಪಾದ. ಆಮೇಲೆ ಮಧ್ಯದ ಬೆರಳು ಸ್ವಲ್ಪ ಉದ್ದ ಇರುತ್ತೆ ಕೆಲವರಿಗೆ ಈ ಒಂದು ಹೆಬ್ಬೆರಳಿಗೆ ಕರೆಕ್ಟಾಗಿರುತ್ತೆ, ಹೆಬ್ಬೆರಳಿನಷ್ಟೇ ಉದ್ದವಾಗಿರುತ್ತೆ. ಅದು ಅದೃಷ್ಟ ಕೊಡುತ್ತೆ. ಉದ್ದವಾಗಿದ್ರು ಅದು ತುಂಬ ಅದೃಷ್ಟ. ಅದೂ ಸಹ ತುಂಬ ಕಷ್ಟಜೀವಿಗಳಾಗ್ತಾರೆ. ತುಂಬ ಕಷ್ಟಪಟ್ಟು ತಮ್ಮ ಕುಟುಂಬಕ್ಕೋಸ್ಕರ ಶ್ರಮಪಟ್ಟು ಜೀವನ ಮಾಡ್ತಾರೆ. ಒಂದು ಸ್ವಲ್ಪ ಆಸೆ ಜಾಸ್ತಿ ಅವರಿಗೆ. ಯಾರಿಗೆ ಈ ಮಧ್ಯದ ಬೆರಳು ತುಂಬ ಉದ್ದ ಇರುತ್ತೋ, ಈ ಮಧ್ಯದ ಬೆರಳು ತುಂಬ ಆಸೆ ಜಾಸ್ತಿ ಅವರಿಗೆ ತುಂಬ ಕನಸುಗಳು, ಅದು ಮಾಡಬೇಕು, ಇದು ಮಾಡಬೇಕು, ದುಡ್ಡು ಕುಡಿಬೇಕು, ದುಡ್ಡು ಹೆಚ್ಚು ಬೇಕು ಅಂತ ಅತಿ ಆಸೆ ಸ್ವಲ್ಪ ಬರುತ್ತೆ ಅವ್ರಿಗೆ. ಆಮೇಲೆ ಸ್ವಲ್ಪ ಅವ್ರಿಗೆ ಗಂಡನ ಮೇಲೆ ಪ್ರೀತಿ ಜಾಸ್ತಿ. ಹೆಂಡತಿಗಾದ್ರೆ ಗಂಡನ ಮೇಲೆ ಪ್ರೀತಿ ಜಾಸ್ತಿ, ಗಂಡನಿಗಾದ್ರೆ ಹೆಂಡತಿ ಮೇಲೆ ಜಾಸ್ತಿ ಪ್ರೀತಿ ಬರುತ್ತೆ. ಸ್ವಲ್ಪ ವ್ಯಾಮೋಹ, ಕಾಮ, ಸೆಕ್ಸ್ ಅಂತೀವಲ್ಲ, ಅದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ.
ಬಟ್ ಆದ್ರೂ ಸಹ ಜೀವನದಲ್ಲಿ ತಮ್ಮ ಫ್ಯಾಮಿಲಿನ ತಮ್ಮ ಒಂದು ಜೀವನನ ತುಂಬ ಉತ್ತಮವಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ದ, ತುಂಬ ಕಷ್ಟಪಟ್ಟು ಜೀವನದಲ್ಲಿ ಏನೇ ಒಂದು ಕಷ್ಟಪಟ್ಟು ಸಹಿಸ್ಕೊಂಡು ಸಾಧನೆ ಮಾಡ್ತಕ್ಕಂಥ ಒಂದು ಶಕ್ತಿ ಈ ಒಂದು ಪಾದ ಇರೋರಿಗೆ ಖಂಡಿತ ಇದ್ದೇ ಇರುತ್ತೆ. ಈ ರೀತಿ ಗಜಪಾದ ಇದ್ದರೆ ನೋಡ್ಕೊಳ್ಳಿ, ಯಾರಿಗೆ ರೀತಿ ಇದೆಯೋ ಅದು ತುಂಬ ಉತ್ತಮವಾದಂಥ ಅದೃಷ್ಟ ಕೊಡುತ್ತೆ. ಖಂಡಿತ ಅವರು ಖಂಡಿತ ಈ ಥರ ಸಾಧನೆ ಮಾಡೇ ಮಾಡ್ತಾರೆ. ಇದು ಅದರಲ್ಲಿ ಹೆಣ್ಮಕ್ಳಿಗೆ ತುಂಬ ವಿಶೇಷವಾದ ಫಲ ಬರುತ್ತೆ. ಗಂಡ್ಮಕ್ಳಿಗಿಂತ ಇಬ್ರಿಗೂ ಒಳ್ಳೇದಾಗುತ್ತೆ, ಬಟ್ ಹೆಣ್ಮಕ್ಳಿಗೆ ತುಂಬ ಜಾಸ್ತಿ ಅದು ಫಲ ಕೊಡುತ್ತೆ. ಇದು ಗಜಪಾದ ಆಯಿತು. ನೆಕ್ಸ್ಟ್ ಇನ್ನು ಅಂಗಸಾಮುದ್ರಿಕ ಶಾಸ್ತ್ರದಲ್ಲಿ ನೆಕ್ಸ್ಟ್ ಬಂದು ಸಿಂಹಪಾದ. ಈ ಸಿಂಹಪಾದ ಅನ್ನೋದು ಯಾವ ರೀತಿ ಇರುತ್ತೆ ಅಂದರೆ ನೋಡಿ, ಹೇಳ್ತೀನಿ ನೋಡಿ. ಇಲ್ಲಿ ನಮಗೆ ನೋಡಿ ಇದು ಆ್ಯಕ್ಚುಲಿ ಬಂದು ತುಂಬ ಗಂಡು ಮಕ್ಕಳಿಗೆ ತುಂಬ ವರ್ಕ್ ಆಗುತ್ತೆ, ತುಂಬ ಅದೃಷ್ಟ ಕೊಡುತ್ತೆ. ನೋಡಿ ಇದು ಹಿಂಬಡಿ ಇದೆಯಲ್ಲ, ಇಲ್ಲಿಂದ ನೋಡಿ ಈ ಜಾಯಿಂಟ್ ಇದೆ, ಒಂದು ಮೂಳೆ ಬರುತ್ತೆ ಇಲ್ಲಿ, ಈ ಬೋನಿಂದ ಕೆಳಗಡೆ ಇರ್ತಕ್ಕಂಥ ಹಿಂಬಡಿ ಫುಲ್ ದಪ್ಪ ಇರಬೇಕು. ಇಲ್ಲಿಂದ ಇಲ್ಲಿವರೆಗೂ ಒಂದೇ ಮಾಂಸ ಫುಲ್ ದಪ್ಪ ಇರಬೇಕು. ಕೆಲವರಿಗೆ ಹಿಂಬಡಿ ತುಂಬ ಚಿಕ್ಕದಾಗಿರುತ್ತೆ, ಮಾಂಸನೇ ಇರೋದಿಲ್ಲ, ಮುಟ್ಟದ ತುಂಬ ಚಿಕ್ಕದಾಗಿರುತ್ತೆ, ಮಾಂಸ ಕಡಿಮೆ ಇರುತ್ತೆ. ಆದರೆ ಆ್ಯಕ್ಚುಲಿ ಇಲ್ಲಿ ಈ ಮಾಂಸ ಫುಲ್ ಇಲ್ಲೆಲ್ಲ ಮಾಂಸ ತುಂಬಿಕೊಂಡು ಉಬ್ಬಾಗಿ ದಪ್ಪಕ್ಕೆ ಹಿಂಬಡಿ ಇರಬೇಕು. ಇಲ್ಲಿಂದ ಆ್ಯಕ್ಚುಲಿ ಇಲ್ಲಿಂದಲೇ ನೋಡಬೇಕು ನಾವು. ಕೆಲವರಿಗೆ ಇಲ್ಲಿವರೆಗೂ ಮಾಂಸ ಇರಲ್ಲ, ಫುಲ್ ನರ ಇರುತ್ತೆ, ನರ ಕಾಣಿಸ್ತಾ ಇರುತ್ತೆ, ಇಲ್ಲೆಲ್ಲ ನರ ಕಾಣಿಸ್ತಾ ಇರುತ್ತೆ, ಹಳ್ಳ ಇರುತ್ತೆ, ಹಿಂದ್ಗಡೆ ಇಲ್ಲಿ ಹಳ್ಳ ಇರುತ್ತೆ, ಇಲ್ಲಿ ಮಾತ್ರ ಹಿಂಬಡಿ ಮಾಂಸ ಇರುತ್ತೆ. ಆದರೆ ಸಿಂಹಪಾದದವ್ರಿಗೆ ಹೆಂಗಿರುತ್ತೆ ಅಂದರೆ ಕಂಪ್ಲೀಟ್ ನೋಡಿ, ಈ ಜಾಯಿಂಟ್ ಇದೆಯಲ್ಲ ಬೋನು, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಭೂಮಿ ಮೂರೋವರೆಗೂ ಫುಲ್ ಮಾಂಸ ಇರುತ್ತೆ, ನರ ಕಾಣಿಸೋದಿಲ್ಲ ಅವ್ರಿಗೆ, ನರ ಕಾಣಿಸೋದಿಲ್ಲ, ಹಳ್ಳ ಇರೋದಿಲ್ಲ, ಕಂಪ್ಲೀಟ್ ಪ್ಯಾಕ್ ಆಗಿರುತ್ತೆ, ಮಾಂಸ ಫುಲ್ ಪ್ಯಾಕ್ ಆಗಿರುತ್ತೆ. ಮತ್ತು ಅವ್ರಿಗೆ ಲೈಟಾಗಿ ಇಲ್ಲಿ ಸ್ವಲ್ಪ ಹಳ್ಳ ಇರುತ್ತೆ, ಬಿಟ್ಟರೆ ತುಂಬ ಹಳ್ಳ ಇರಲ್ಲ ಪಾದ. ಆಮೇಲೆ ಸ್ವಲ್ಪ ಆ ಪಾದ ಇಲ್ಲಿ ಸ್ವಲ್ಪ ಉಬ್ಬಿರುತ್ತೆ, ಸ್ವಲ್ಪ ಮಂದವಾಗಿರುತ್ತೆ. ಮತ್ತು ಬೆರಳುಗಳು ಸ್ಪಷ್ಟವಾಗಿರುತ್ತೆ, ಶುದ್ಧವಾಗಿರುತ್ತೆ ಬೆರಳುಗಳು, ಎಕ್ಸಲೆಂಟ್ ಇರುತ್ತೆ ಬೆರಳು. ಹೇಗಿರುತ್ತೆ ಅಂದರೆ ಯಾರಾದರೂ ಜೋಡಿಸಿಟ್ಟಿದ್ದಾರೆ ಅನ್ನೋ ಬೆರಳುಗಳನ್ನ ಮಾಡಿಟ್ಟಿದ್ದಾರೋ ಆ ರೀತಿ ಶುದ್ಧವಾಗಿ ತುಂಬ ತುಂಬ ಸೊಗಸಾಗಿ ದೇವರಿಗೆ ನಾವು ಮೂರ್ತಿಗಳಿಗೆ ಯಾವ ರೀತಿ ಇರುತ್ತೆ, ಒಂದು ಡ್ರಾಯಿಂಗ್ ಬರೆದ್ರೆ ದೇವದ ಫೋಟೋದಲ್ಲಿ ಯಾವ ರೀತಿ ಬೆರಳುಗಳು ಆ ರೀತಿ ತುಂಬ ಲಕ್ಷಣವಾಗಿ ಹೆಬ್ಬೆರಳು ಅಷ್ಟೇ, ಉಗುರುಗಳು ಅಷ್ಟೇ ತುಂಬ ಸ್ಪಷ್ಟವಾಗಿ ಮುದ್ದಾಗಿರುತ್ತೆ. ಆಮೇಲೆ ಈ ಮಧ್ಯದ ಬೆರಳು ಇರುತ್ತೆ, ತುಂಬ ಉದ್ದನೂ ಇರಲ್ಲ, ತುಂಬ ಕುಳ್ಳನೂ ಇರೋದಿಲ್ಲ, ಹೆಬ್ಬೆರಳಿಗೆ ಸಮನಾಗಿರುತ್ತೆ, ಇಲ್ಲೊಂದು ಚೂರು ಉದ್ದ ಇರುತ್ತೆ ಅಷ್ಟೇ. ಮತ್ತು ಎಲ್ಲ ಬೆರಳುಗಳು ಒಂದೇ ನ್ಯಾಚುರಲ್ ಆಗಿ ಸೊಗಸಾಗಿ ಗುಂಡಾಗಿ ಸ್ಪಷ್ಟವಾಗಿರುತ್ತೆ. ಅಂಥವ್ರಿಗೆ ಸಿಂಹಪಾದವ್ರಿಗೆ ಇಷ್ಟು ಲಕ್ಷಣವಾಗಿರುತ್ತೆ ಬೆರಳುಗಳು. ಮತ್ತು ಈ ಇಂಬಡಿ ಪರ್ಟಿಕ್ಯುಲರ್ಗೆ ಇಂಬಡಿ ದಪ್ಪ ಇರಬೇಕು. ಯಾರಿಗೆ ಇಂಬಡಿ ದಪ್ಪ ಇರುತ್ತೆ ಗಂಡು ಮಕ್ಕಳಲ್ಲಿ ವಿಶೇಷವಾಗಿ ಅವರು ಸ್ವಲ್ಪ ಸುಖಜೀವಿಗಳಾಗ್ತಾರೆ, ಅವ್ರಿಗೆ ಅದೃಷ್ಟ ಕೈ ಹಿಡಿಯುತ್ತೆ, ಒಂದೊಂದು ಟೈಮಲ್ಲಿ ತುಂಬ ಹೆಲ್ಪ್ ಸಿಗುತ್ತೆ ಅವ್ರಿಗೆ ಜೀವನದಲ್ಲಿ, ಬೇರೆ ಕೆಲಸ ಕಾರ್ಯಗಳೆಲ್ಲ ಆಗುತ್ತೆ. ಆಮೇಲೆ ಸಿಂಹಪಾದವ್ರಿಗೆ ನೋಡಿ, ಅವರು ಭೂಮಿ ಮೇಲೆ ಪಾದ ಊರಿದ್ರೆ ನೋಡಿ ಈ ರೀತಿ ಮಾರ್ಗ ಬೀಳುತ್ತೆ. ತುಂಬ ಇದು ರಾಜಲಕ್ಷಣ ಪಾದ. ಇದು ಸಿಂಹಪಾದ ಅಂದರೆ ರಾಜರ ಲಕ್ಷಣ ಪಾದ. ಇದು ಈ ರೀತಿ ಪಾದ ಇದ್ದರೆ ಗಂಡು ಮಕ್ಕಳಿಗೆ ಈ ರೀತಿ ಪಾದ ಸಿಂಬಲ್ ಇದ್ದರೆ, ಈ ಥರ ಒಂದು ಪಕ್ಕ ಇದ್ದರೆ ಅವರೇನಾಗ್ತಾರೆ, ಅವರು ನಿರಾಸಯವಾಗಿ ಯಾಕೆ ದುಡ್ಡು ಮಾಡಬೇಕು, ರಿಯಲ್ ಎಸ್ಟೇಟ್ ಮಾಡೋದು, ಅಥವಾ ಒಂದು ಹೋಟೆಲ್ ಮಾಡೋದು, ಒಂದು ಬಿಸ್ನೆಸ್ ಏನೋ ಒಂದು ಮಾಡೋದು, ಓನರ್ ಆಗಿದ್ಕೊಂಡೇ ದುಡ್ಡು ಮಾಡಬೇಕು ಅನ್ನೋದು ಕಷ್ಟಪಡಲ್ಲ ಅವರು. ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿಬೇಕು, ದುಡ್ಡು ಸಂಪಾದನೆ ಮಾಡಬೇಕು, ಆ ರೀತಿ ಎಲ್ಲ ಸುಳ್ಳು. ಇವರೇನಿದ್ರು ಬಂಡವಾಳ ಹಾಕೋದು, ಕೆಲಸಗಾರ ಕೈಯಲ್ಲಿ ಕೆಲಸ ಮಾಡಿಸೋದು, ದುಡ್ಡು ಎತ್ಕೊಳ್ಳೋದು, ಈ ರೀತಿ ಒಂದು ಲಕ್ಷ ಕೋಟಿ ಸಂಪಾದನೆ ಮಾಡ್ತಕ್ಕಂಥ ರಾಜಪಾದ ಇದು. ರಾಜರಿಗಿರ್ತಕ್ಕಂಥ ಲಕ್ಷಣಗಳು ರಾಜಕೀಯ ವ್ಯಕ್ತಿಗಳಿಗೆ, ಬಿಸ್ನೆಸ್ ಮ್ಯಾಗ್ನೆಟ್ಗಳಿಗೆ, ಒಳ್ಳೊಳ್ಳೆ ಮನೆ ಯಜಮಾನರಿಗೆ ಈ ರೀತಿ ಸಿಂಹಪಾದ ಇದ್ದರೆ ತುಂಬ ಉತ್ತಮವಾದ ಫಲ ಕೊಡುತ್ತೆ. ಸಿಂಹಪಾದ ನೋಡಿ, ನೀವು ಪಾದನ ನೀವು ನೀರಲ್ಲಿ ಅದ್ಬಿಟ್ಟು ಭೂಮಿ ಮೇಲೆ ಇಟ್ಟರೆ, ಒಣಗಿದ ಭೂಮಿ ಮೇಲೆ ಇಟ್ಟು ನೋಡಿ, ಅದು ಸುಮ್ಮನೆ ಸಿಂಪಲ್ ಒಂಚೂರು ಅದ್ಬಿಟ್ಟಿಟ್ರೆ ಅವು ಕರೆಕ್ಟ್ ಈ ರೀತಿ ಮಾಡಿಬಿಡ್ಬೇಕು. ಗಜಪಾದ ಥರ ಬೀಳಬಾರ್ದು. ಇದು ಫುಲ್ ಬಿದ್ದರೆ ಅದು ಗಜಪಾದ ಆಗಿಬಿಡುತ್ತೆ. ಬೆರಳುಗಳು ಮಾತ್ರ ಬೀಳಬೇಕು, ಇದೆಲ್ಲ ಒಳಗಡೆ ಬೀಳಬಾರ್ದು, ಇದೆಲ್ಲ ಗ್ಯಾಪ್ ಇರಬೇಕು, ಇಲ್ಲಿ ಚೂರು ಗ್ಯಾಪ್ ಇರಬೇಕು. ಇದು ನೋಡಿ ಇಷ್ಟಿದೆ, ಈ ಥರ ಬರಬೇಕು ಸಿಂಬಲ್. ಇದು ಬಂದರೆ ಇದು ರಾಜಪಾದ, ಸಿಂಹಪಾದ. ಈ ರೀತಿ ಇದ್ದರೆ ಒಂದು ಇಂಬಡಿ ಕಂಪಲ್ಸರಿ ಇಂಬಡಿ ನೋಡ್ಕೊಳ್ಳಿ. ಕೆಲವರಿಗೆ ಈ ರೀತಿ ಫುಲ್ ಮಾರ್ಕ್ ಈ ರೀತಿಯೇ ಬೀಳುತ್ತೆ ಊರಿದ್ರೆ, ಆದರೆ ಇಂಬಡಿಯಲ್ಲಿ ಮಾಂಸ ಇರೋದಿಲ್ಲ. ಇಂಬಡಿಯಲ್ಲಿ ಮಾಂಸ ಇಲ್ಲ, ಈ ರೀತಿ ಮಾತ್ರ ಬೀಳ್ತಾ ಇದೆ ಅಂದರೆ ಅದು ಲಕ್ಷಣ ಇರೋದಿಲ್ಲ. ಅದೇನಾಗುತ್ತೆ, ಅವಾಗ ಸ್ವಲ್ಪ ಅದೃಷ್ಟ ಕೈ ಕೊಡುತ್ತೆ, ಅಷ್ಟೊಂದು ಶ್ರೀಮಂತಿಕೆ ಇರೋದಿಲ್ಲ ಅವ್ರಿಗೆ. ಇಂಬಡಿಯಲ್ಲಿ ಮಾಂಸ ಖಂಡಿತ, ಇಂಬಡಿಯಲ್ಲಿ ಮಾಂಸ ತುಂಬ ಇಲ್ಲಿಂದ ಹೇಳಿದ್ನಲ್ಲ, ಈ ಬೋನಿಂದ ಹಿಡಿದು ಇಲ್ಲಿವರೆಗೂ ಮಾಂಸ ಫುಲ್ ಇರಬೇಕು. ಅವ್ರಿಗೆ ಪಾದ ಉರಿದ್ರೆ ಈ ರೀತಿ ಬರಬೇಕು. ಬೆರಳುಗಳು ಸ್ಪಷ್ಟವಾಗಿರಬೇಕು. ಇಲ್ಲಿ ಒಂದು ಬೆರಳು ಉದ್ದ, ಒಂದು ಬೆರಳು ಚಿಕ್ಕದು ಆ ರೀತಿ ಇರಬಾರ್ದು. ಒಂದಾದ್ಮೇಲೆ ಒಂದು ಕರೆಕ್ಟಾಗಿ ಜೋಡಣೆ ಆಗಿರಬೇಕು. ಹೆಬ್ಬೆರಳು ಆದಮೇಲೆ ನೆಕ್ಸ್ಟ್ ಬೆರಳು, ಮಧ್ಯದ ಬೆರಳು ಸ್ವಲ್ಪ ಉದ್ದ ಇರಬೇಕು, ಅದರ ಬೆರಳು ಅದಕ್ಕಿಂತ ಸ್ವಲ್ಪ ಕೆಳಗಡೆ ಇರಬೇಕು, ಈ ಬೆರಳು ಅದಕ್ಕಿಂತ ಸ್ವಲ್ಪ ಕೆಳಗಡೆ ಇರಬೇಕು, ಆ ಲಾಸ್ಟ್ ಬೆರಳು ಅದಕ್ಕಿಂತ ಸ್ವಲ್ಪ ಕೆಳಗಡೆ ಇರಬೇಕು. ಕರೆಕ್ಟಾಗಿ ಮುದ್ದಾಗಿ ಲಕ್ಷಣವಾಗಿ ಇರಬೇಕು ಬೆರಳುಗಳು, ಎಲ್ಲೂ ವಕ್ರ ಇರಬಾರ್ದು, ಹತ್ತತ್ರ ಇರಬೇಕು. ಈ ರೀತಿ ಪಾದ ಸ್ಪಷ್ಟವಾಗಿರಬೇಕು. ಮತ್ತು ಇಂಬಡಿ ಖಂಡಿತವಾಗ್ಲೂ ದಪ್ಪ ಇರಬೇಕು. ಈ ರೀತಿ ಇದೆ, ಅದನ್ನು ಸಿಂಹಪಾದ ಅಂತೀವಿ. ಹೆಣ್ಮಕ್ಳಿಗಿಂತ ಹೆಚ್ಚಾಗಿ ಗಂಡು ಮಕ್ಕಳಿಗೆ ವಿಶೇಷ ಫಲ ಕೊಡುತ್ತೆ ಇದು. ಗಂಡು ಮಕ್ಕಳು ಆಯುಷ್ ಆರೋಗ್ಯ ವೃದ್ಧಿ ಆಗ್ತದೆ, ಜೀವನದಲ್ಲಿ ಅತ್ಯಂತ ಹೆಚ್ಚು ಶ್ರೀಮಂತಿಕೆ ಅನುಭವಿಸ್ತಾರೆ ಇವರು ಈ ಥರ ಪಾದ ಇದ್ದರೆ ಗಂಡು ಮಕ್ಕಳು. ಇದು ಸಿಂಹಪಾದ. ನೆಕ್ಸ್ಟ್ ಬಂದರೆ ಇದು ಶ್ವಾನಪಾದ. ಸ್ವಲ್ಪ ಇದು ಕೆಟ್ಟ ಶಕುನ. ಇದು ಗಂಡು ಮಕ್ಕಳಿಗೆ ಆಗಲಿ ಹೆಣ್ಮಕ್ಳಿಗಾಗಲಿ
ಈ ರೀತಿ ಪಾದ ಇದ್ರೆ ಶ್ವಾನ ಪಾದ ಅಂತೀವಿ. ನೋಡಿ ಯಾವ ರೀತಿ ಅಂದರೆ, ನೋಡಿ ಅವ್ರ ಜೀವ ಪಾದ ಊರಿದ್ರೆ ನೋಡಿ ಈ ರೀತಿ ಹಳ್ಳ ಬಿದ್ದುಬಿಡ್ತದೆ ಸೆಂಟ್ರಲ್ಲಿ. ಇಲ್ಲಿ ಮಾತ್ರ ಮಾಂಸ ಊರ್ತಾರೆ. ಮೂಳೆ ಥರ ಇರುತ್ತೆ, ಮಾಂಸ ಇರೋದಿಲ್ಲ. ಆಮೇಲೆ ತೆಳ್ಳಕ್ಕಿರುತ್ತೆ, ಇಂಬಡಿನೂ ತೆಳ್ಳಕ್ಕಿರುತ್ತೆ. ಇಲ್ಲಿ ಇದೇನಾಗ್ತದೆ, ಇಲ್ಲಿ ಹೈಟ್ ಇರುತ್ತೆ, ಇಲ್ಲಿ ಹಳ್ಳ ಇರುತ್ತೆ, ಇದು ಮೇಲಕ್ಕಿರುತ್ತೆ, ಬೋನ್ ಹೈಟ್ ಇರುತ್ತೆ, ಇದು ಮಂದ ಮೇಲಕ್ಕೆ ಬಂದ್ಬಿಟ್ಟಿರುತ್ತೆ. ಇದು ಇಂಬಡಿ ಮುಂದ್ಗಡೆ ಇರತಕ್ಕಂಥದ್ದು ಮಾಂಸ ತುಂಬ ಎತ್ತರ ಇರುತ್ತೆ. ಇಲ್ಲಿ ಮಾತ್ರ ಮಾಂಸ ಕಡಿಮೆ ಇರ್ತದೆ, ಹಳ್ಳ ಇರ್ತದೆ, ಸೆಂಟ್ರಲ್ ಹಳ್ಳ ಇರ್ತದೆ. ಪಾದ ಊರಿದ್ರೆ ತುಂಬ ನೋಡಿ ಈ ರೀತಿ ಗ್ಯಾಪ್ ಬಂದ್ಬಿಡುತ್ತೆ. ಇದು ಒಂದಕ್ಕೊಂದು ಕೂಡೋದೇ ಇಲ್ಲ. ಮತ್ತು ಬೆರಳುಗಳು ನೋಡಿ ಹೆಬ್ಬೆರಳಿಗಿಂತ ತುಂಬ ಚಿಕ್ಕದಾಗಿರುತ್ತೆ, ತುಂಬ ಒಳಗಡೆ ಇರುತ್ತೆ. ಹೆಬ್ಬೆರಳಿಗಿಂತ ಎಲ್ಲ ಬೆರಳು ಒಳಗಡೆ ಇರುತ್ತೆ. ಕೆಲವೊಂದು ಬೆರಳುಗಳು ಲಕ್ಷಣ ಇರೋದಿಲ್ಲ, ವಕ್ರ ಇರುತ್ತೆ. ಅಂಥದ್ದು ಶ್ವಾನ ಪಾದ ಅಂತೀವಿ. ಈ ಪಾದ ಇದ್ದವರಿಗೂ ತುಂಬ ಕಷ್ಟಜೀವಿಗಳು, ಶ್ರಮಜೀವಿ ಕಷ್ಟಪಡ್ತಾರೆ, ದುಡ್ಡುಗಾಗಿ ತುಂಬ ಬಡಸ್ತನ ಅನುಭವಿಸ್ತಾರೆ, ಅದೃಷ್ಟ ಇರುತ್ತೆ, ಜಗಳ ಗಂಟಿಲಾಗ್ತಾರೆ, ತುಂಬ ಕೋಪ ಮಾಡ್ಕೊಂಬಿಡೋದು, ಮಂಡು ಸೋಗ ಮಾಡೋದು, ಹಠ ಮಾಡೋದು. ಅದೃಷ್ಟ ಅನ್ನೋದು ಕೈ ಕೊಡುತ್ತೆ ಇವ್ರಿಗೆ ಆಗಾಗ. ಆಮೇಲೆ ಸ್ವಲ್ಪ ಏನಂತೀವಿ ನಾವು, ಕಷ್ಟನ ಎಷ್ಟೇ ಕಷ್ಟಪಟ್ಟರು ಶ್ರೀಮಂತಿಕೆ ಅನ್ನೋದು ಸಿಗೋದಿಲ್ಲ ಬೇಗನೆ, ದುಡ್ಡು ಉಳಿಯೋದಿಲ್ಲ, ಖರ್ಚಾಗೋದು. ಅಥವಾ ಆಮೇಲೆ ಇವರು ಹೆಣ್ಮಕ್ಳಿಗಾದರೆ ಸ್ವಲ್ಪ ಗಂಡನಿಗೆ ಸಮಸ್ಯೆ ಆಗ್ತದೆ. ಗಂಡ್ಮಕ್ಳಿಗಾದರೆ ಫ್ಯಾಮಿಲಿಯಲ್ಲಿ ಅವ್ರ ತಾಯಿಗೋ ಅಥವಾ ಅವರ ಒಂದು ಫ್ಯಾಮಿಲಿಯಲ್ಲಿ ಆ ತಂದೆಗೋ ಅಥವಾ ಹೆಂಡತಿಗೋ ಯಾರಿಗಾದ್ರಾಗಲಿ ಕಷ್ಟಗಳು ಜಾಸ್ತಿ ಆಗ್ತದೆ. ಮತ್ತು ಇವರು ಅಷ್ಟೇ ಕಷ್ಟಗಳು ಅನುಭವಿಸ್ತಾರೆ. ದುಡ್ಡಿಗಾಗಿ ತುಂಬ ಕಷ್ಟಪಡ್ತಾರೆ, ದುಡ್ಡು ಉಳಿಯೋದಿಲ್ಲ, ಕೈಯಲ್ಲಿ ಖರ್ಚಾಗ್ತದೆ, ಈ ರೀತಿ ಸಮಸ್ಯೆ ಬರ್ತದೆ. ಹಂಗಾಗಿ ಈ ಥರ ಪಾದ ಬಂದು ಶ್ವಾನ ಪಾದ ಸ್ವಲ್ಪ ಕೆಟ್ಟ ಪಾದ. ಇದು ಈ ರೀತಿ ಇದ್ದರೆ ಅದನ್ನು ಏನು ಮಾಡೋಕ್ಕಾಗಲ್ಲ, ನಾವು ಪಡ್ಕೊಂಬಂದಿರತಕ್ಕಂಥ ಕರ್ಮ ಅದು. ನೆಕ್ಸ್ಟ್ ಬಂದು ನೋಡಿ, ಇದು ರಾಕ್ಷಸ ಪಾದ. ಯಾರಿಗೆ ನೋಡಿ, ನಾನು ಇಲ್ಲಿ ನೋಡ್ದಾನೆ ಗೊತ್ತಾಗುತ್ತೆ ನಿಮಗೆ. ನೋಡಿ, ಕೆಲವರಿಗೆ ಇಂಬಡಿನೂ ದಪ್ಪ ಇರುತ್ತೆ, ಫುಲ್ ಇಂಬಡಿ ಮಾಂಸ ಇರುತ್ತೆ, ಇದು ಫುಲ್ಲು ಎತ್ತರ ಇರುತ್ತೆ. ಆಮೇಲೆ ಇಲ್ಲಿ ಹಳ್ಳನೂ ಇರುತ್ತೆ, ಪಾದ ತುಂಬ ಉದ್ದ ಇರುತ್ತೆ. ಇದು ತುಂಬ ಉದ್ದ ಇರುತ್ತೆ, ಪಾದ ಎತ್ತರನೂ ಇರುತ್ತೆ, ಹಳ್ಳನೂ ಇರುತ್ತೆ, ಮಾಂಸನೂ ತುಂಬ ದಪ್ಪ ಇರುತ್ತೆ. ಬೆರಳುಗಳು ಆಮೇಲೆ ಪಾದ ಊರಿದ್ರೆ ತುಂಬ ಅಗಲಕ್ಕೆ ಗ್ಯಾಪು, ಬೆರಳುಗಳು ವಿಚಿತ್ರ ವಕ್ರವಾಗಿ ಉದ್ದ, ಮಧ್ಯದ ಬೆರಳು ತುಂಬ ಉದ್ದ ಇರುತ್ತೆ. ಈ ಒಂದೊಂದು ಬೆರಳಿಗೂ ಮಧ್ಯೆ ಒಂದೊಂದು ಸ್ವಲ್ಪ ಗ್ಯಾಪ್ ಇರುತ್ತೆ, ಹತ್ತಿರ ಅರ್ಧ ಇಂಚು ಒಂದೊಂದು ಇಂಚು ಗ್ಯಾಪ್ ಇರುತ್ತೆ ಒಂದೊಂದು ಬೆರಳುಗೂ. 5 ಬೆರಳುಗಳನ್ನು ಫುಲ್ಲು ಚಾಚ್ಕೊಂಡ್ಬಿಟ್ಟಿರುತ್ತೆ, ಫುಲ್ಲು ಕಂಪ್ಲೀಟ್ ಅಗಲ ಇರುತ್ತೆ. ಆಮೇಲೆ ಪಾದ ಊರಿದ್ರೆ ನೋಡಿ ಈ ರೀತಿ ಅವ್ರಿಗೆ ಬರುತ್ತೆ ಸಿಂಬಲ್ಲು. ಈ ಬೆರಳಿಗಾದರೆ ಇದು ಆಲ್ಮೋಸ್ಟ್ ಮುಕ್ಕಾಲು ಪಾದ ಊರಿದ್ರೆ ಈ ಥರ ಸಿಂಬಲ್ ಬೀಳುತ್ತೆ. ಆದರೆ ಈ ರಾಕ್ಷಸ ಪಾದದಲ್ಲಿ ಕಾಲು ಭಾಗ ಮಾತ್ರ ಪಾದ ಮಾರ್ಕ್ ಬೀಳುತ್ತೆ. ಇಲ್ಲಿ ಬೆರಳುಗಳೆಲ್ಲ ತುಂಬ ಅಗಲವಾಗಿ ತುಂಬ ಗ್ಯಾಪ್ ಬರುತ್ತೆ, ತುಂಬ ಅಗಲವಾಗಿ ಬೀಳುತ್ತೆ. ಆಮೇಲೆ ಇಂಬಡಿಯಲ್ಲಿ ಮಾಂಸ ಜಾಸ್ತಿ ಇರುತ್ತೆ. ಈ ರೀತಿ ಇದೆ, ರಾಕ್ಷಸ ಪಾದ ಆಗ್ತದೆ. ಇದು ಕೆಟ್ಟ ಪಾದ. ಈ ರೀತಿ ಏನಾದರೂ ಯಾರಿಗೇ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಅವರು ಸ್ವಲ್ಪ ಮೋಸ ಮಾಡ್ತಕ್ಕಂಥದ್ದು, ವಂಚನೆ ಮಾಡ್ತಕ್ಕಂಥದ್ದು, ತುಂಬ ಕೋಪಿಸ್ಟ್ರು, ಜಗಳ ಗಂಟರು, ಈ ರೀತಿ ಆಗ್ತಕ್ಕಂಥ ಕೆಟ್ಟ ಗುಣಗಳಿರ್ತಕ್ಕಂಥವ್ರು ಆಗ್ತಾರೆ. ಆಮೇಲೆ ಇವರಲ್ಲಿ ವಿಶೇಷವಾಗಿ ತಮಗೆ ತಮ್ಮ ಫ್ಯಾಮಿಲಿಗೆ ಫಸ್ಟ್ ಪ್ರಿಫರೆನ್ಸು, ತಮಗೇನು ಸ್ವಲ್ಪ ಮಾಡಿದ್ರೆ ಯಾಮಾರಿಸ್ಬಿಡ್ತಾರೆ, ಮೋಸ ಮಾಡ್ತಾರೆ. ಆಮೇಲೆ ದುಡ್ಡಿಗಾಗಿ ಏನು ಬೇಕೋ ಮಾಡೋಕ್ಕೆ ತಯಾರಿರ್ತಾರೆ. ತಮ್ಮ ಕುಟುಂಬಕ್ಕೋಸ್ಕರ ಅಕ್ಕಪಕ್ಕದವ್ರನ್ನೂ ತಲೆ ಕೆಡಿಸ್ಕೊಡೋದಿಲ್ಲ. ಫಸ್ಟ್ ಸೇಫ್ ಮಾಡ್ಕೋತಾರೆ, ತಮಗೋಸ್ಕರ ತಮ್ಗೇನು ಬೇಕೋ ಸೇಫ್ ಮಾಡಿಕೊಂಡು ಆಮೇಲೆ ಬೇರೆಯವ್ರಿಗೆ ಕರುಣೆ ಅನ್ನೋದು ಇರೋದಿಲ್ಲ. ತಾವಾಯಿತು, ತಮ್ಮ ಕುಟುಂಬ ಆಯಿತು, ಫಸ್ಟ್ ನಾವು ನೋಡ್ಕೋಬೇಕು, ನಾವು ಚೆನ್ನಾಗಿರಬೇಕು. ಆಮೇಲೆ ಯಾರಿಗೇನೇ ಕಷ್ಟ ಬಂದರೂ, ಆಮೇಲೆ ಏನೇ ಒಂದು ಕಷ್ಟದಲ್ಲಿ ಸಿಕ್ಕಾಕೋದು ಯಾರಾದರೂ ಇವ್ರ ಜೊತೆ ಹೋಗಿ ಕೈ ಬಿಟ್ಬಿಡ್ತಾರೆ. ಆ ಥರ ಒಂದು ಕೆಟ್ಟ ಸ್ವಭಾವ ಇರುತ್ತೆ. ಹಂಗಂತ ನಾವು ಕೆಲವೊಂದೆಲ್ಲ ದೂಷಣೆ ಮಾಡೋಕ್ಕಾಗಲ್ಲ, ಅದು ಅವ್ರವ್ರ ಕರ್ಮ. ಆ ಥರ ಪಾದ ಇದ್ದವ್ರಿಗೆಲ್ಲ ಈ ರೀತಿ ಆಗುತ್ತಂತೆಲ್ಲ. ಅಂದರೆ ಕೆಲವೊಂದು ಗುಣಗಳು ಆ ರೀತಿ ಆಗ್ತದೆ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ನೋಡ್ಕೊಳ್ಳಿ. ಬಟ್ ಅದನ್ನು ನಾವು ಯಾವ ರೀತಿ ತಿದ್ದುಕೊಂಡು ಹೋಗ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಇದು ವಿಶೇಷವಾಗಿ ತುಂಬ ಜನಕ್ಕೆ ಯಾರಿಗೋ ಒಬ್ರಿಗಿರುತ್ತೆ, ಇದು 100ರಲ್ಲಿ ಒಬ್ರಿಗೊಬ್ರಿಗಿರುತ್ತೆ, ಎಲ್ಲರಿಗಿರೋದಿಲ್ಲ. ಇದು ರಾಕ್ಷಸ ಪಾದ. ಅಂಗ ಸಾಮುದ್ರಿಕ ಶಾಸ್ತ್ರದಲ್ಲಿ ರಾಕ್ಷಸ ಪಾದ, ಶ್ವಾನ ಪಾದ ಅಂತ ಇದೊಂದು ಭಾಗ. ಇದು ಬೆರಳುಗಳು ತುಂಬ ಅಗಲ ಇದ್ದು, ತುಂಬ ಗ್ಯಾಪ್ ಇದ್ದು, ಆಮೇಲೆ ತುಂಬ ಇದು ದಪ್ಪ ಇದ್ದು, ಇಲ್ಲಿ ಗ್ಯಾಪ್ ತುಂಬ ಹಳ್ಳ ಇರುತ್ತೆ, ಇಲ್ಲಿ ತುಂಬ ಹಳ್ಳ ಬರುತ್ತೆ, ಗ್ಯಾಪ್ ಬರುತ್ತೆ. ಆಮೇಲೆ ಪಾದ ತುಂಬ ಉದ್ದ ಇರುತ್ತೆ. ಇದು ಸಹ ಇವ್ರು ದುಡ್ಡಿಗೆ ತುಂಬ ಇದು ಮಾಡ್ತಾರೆ, ಬ್ರೋಕರಿಂಗ್ ಕೆಲಸ ಮಾಡೋದು, ಕಮಿಷನ್ಗೆ ಕೆಲಸ ಮಾಡೋದು, ಮೋಸ ಮಾಡ್ತಕ್ಕಂಥದ್ದು, ಸ್ವಲ್ಪ ಯಾಮಾರಿದ್ರೆ ವಂಚನೆ ಮಾಡ್ತಾರೆ. ತುಂಬ ಕೋಪಿಸ್ಟ್ರು, ಜಗಳ ಮಾಡ್ತಕ್ಕಂಥದ್ದು, ಅದ್ರಿಗೆ ಜನಗಳಿಗೆ ಫಿಟ್ಟಿಂಗ್ ಇಡೋದು ಅಂತಿಲ್ವಲ್ಲ, ಆ ರೀತಿ ಏನಾದರೂ ಎತ್ಕೊಡೋದು, ಈ ಥರ ಕೆಲವೊಂದೆಲ್ಲ ಬುದ್ಧಿಗಳೇ ಈ ಪಾದದಲ್ಲಿ ಬರೋ ವಿಶೇಷವಾಗಿರುತ್ತೆ. ಅವ್ರ ಫ್ಯಾಮಿಲಿಗೋಸ್ಕರ ಇದು ಮಾಡ್ಕೋತಾರೆ, ಸ್ವಾರ್ಥಿಗಳಾಗಿರ್ತಾರೆ. ಕೆಲವೊಂದು ವಿಚಾರದಲ್ಲಿ ಏನೂ ಮಾಡೋಕ್ಕಾಗಲ್ಲ, ಅದು ಇದು ಮಾಮೂಲಿ ಎಲ್ಲ ಮನುಷ್ಯರು, ಕೆಲವು ಮನುಷ್ಯರು ಇದು ಸಹಜ ಗುಣ, ಅದನ್ನು ನಾವೇನು ಮಾಡೋಕ್ಕಾಗಲ್ಲ. ಈ ರೀತಿ ಗೆಳೆಯರೆ, ಪಾದಗಳ ಅಂಗ ಸಾಮುದ್ರಿಕ ವಿಚಾರದಲ್ಲಿ ಪಾದಗಳ ವಿಚಾರಕ್ಕೆ ಬರೋದೆ ಪ್ರತಿಯೊಂದು ಮನುಷ್ಯನಿಗೂ 4 ಭಾಗ ಇರುತ್ತೆ. ಅದರಲ್ಲಿ ನೋಡ್ಕೊಳ್ಳಿ ಯಾರ್ಯಾರಿಗಿದೆ ಅಂತ. ಸೇಮ್ ಇದೆ, ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ಬೇರೆ ಏನಿಲ್ಲ, ಸೇಮ್ ಹೆಣ್ಮಕ್ಳಿಗೊಂದೇ
ಸಾಮಾನ್ಯವಾಗಿ ಈ ಥರ ಸಿಂಹಪಾದ ಬಂದು ಬಿಸ್ನೆಸ್ ಮ್ಯಾಗ್ನೆಟ್, ಬಿಸ್ನೆಸ್ ಮಾಡೋರಿಗೆ, ಹೈಯರ್ ಎಜುಕೇಷನ್ ಮಾಡೋರು, ರಾಜಕೀಯ ವ್ಯಕ್ತಿಗಳು, ಡಾಕ್ಟ್ರುಗಳಿಗೆ ಕೆಲವೊಂದಕ್ಕೆಲ್ಲ ಯಶಸ್ವಿಗಿರ್ತಿರುತ್ತೆ. ಅದರಲ್ಲೂ ಹೆಣ್ಮಕ್ಳಿಗೂ ಇದ್ರೂ ತುಂಬ ಅವರು ಚೆನ್ನಾಗಿ ತುಂಬ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಬರ್ತಾರೆ. ಹೆಣ್ಮಕ್ಳಿಗಾದ್ರೆ ವಿಶೇಷವಾಗಿ ಸ್ಥಾನಮಾನ ಗಳಿಸ್ಕೊತಾರೆ. ಗಜಪಾದನೂ ಅಷ್ಟೇ, ಹೆಣ್ಮಕ್ಳಿಗಿದ್ರೆ ತುಂಬ ಫಲ ಕೊಡುತ್ತೆ. ಇನ್ನಿದು ಶ್ವಾನಪಾದ ತುಂಬ ಕಷ್ಟಪಡ್ತಾರೆ. ಶ್ರಮಕರು ಶ್ರಮ ಜೀವನ ಕಾರ್ಮಿಕರು, ಕೆಲಸಗಾರರು ಆ ಒಂದು ಗ್ರೂಪಲ್ಲಿ ಬಂದುಬಿಡ್ತಾರೆ. ಪಾಪ ಬಡತನ ಇರುತ್ತೆ. ಇವ್ರು ಹೇಳೋಕ್ಕಾಗಲ್ಲ, ಇವರು ಕೆಲವೊಂದು ಟೈಮು ಶ್ರೀಮಂತರು ಆಗ್ಬಿಡ್ತಾರೆ, ಕೆಲವೊಂದು ಟೈಮು ಬಡತನವನ್ನು ಅನುಭವಿಸ್ತಾರೆ. ಮಿಡ್ಲ್ ಕ್ಲಾಸು ಆ ಲೆವೆಲ್ಗೂ ಬರ್ತಾರೆ. ಬಟ್ ಇಂಥ ವ್ಯಕ್ತಿಗತ ಹುಷಾರಾಗಿರ್ಬೇಕು. ಯಾವ ಮಾಡಿದ್ರೆ ನಮಗೆ ಖಂಡಿತ ಬತ್ತಿ ಇಟ್ಟುಬಿಡ್ತಾರೆ. ಆ ರೀತಿ ಒಂದು ಗುಣ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ, ನಾವು ಅವ್ರನ್ನ ಇದು ಮಾಡೋಕ್ಕಾಗಲ್ಲ. ಅದು ಕರ್ಮ. ಅದು ನಾವು ಅದನ್ನು ಹಂಗೆ ಅಂದ್ಬಿಟ್ಟು ಅವ್ರನ್ನ ದೂರ ಮಾಡೋಕ್ಕಾಗಲ್ಲ. ಕೆಲವೊಂದು ಒಳ್ಳೆಗಳು ಇರುತ್ತೆ, ನಾವು ಅದನ್ನು ಅರ್ಥ ಮಾಡ್ಕೊಂಡು ಅವ್ರ ಜೊತೆ ಇದು ಮಾಡಬೇಕಾಗುತ್ತೆ. ಇದು ಅಂಗ ಸಾಮುದ್ರಿಕ ಶಾಸ್ತ್ರದಲ್ಲಿರ್ತಕ್ಕಂಥ ಒಂದು ಪಾದದ ವಿಚಾರಗಳು ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೇನಾದರೂ ಇದೆಲ್ಲ ನಿಮಗೆ ನಂಬಲ್ಲ, ಇಷ್ಟ ಇಲ್ಲ ಅನ್ನೋದ್ರೆ ಯಾರೋ ಚಿಂತೆ ಮಾಡೋಂಗಿಲ್ಲ. ನಂಬೋದು, ಬಿಡೋರು ಬರ್ಬೋದು. ನಾನು ತಿಳ್ಕೊಂಡಿರೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಆಮೇಲೆ ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಇದು ವಿಡಿಯೋ ಇಷ್ಟ ಆಯ್ತಾ, ಇಷ್ಟ ಆಗಿಲ್ವಾ, ಅಥವಾ ನಾನು ಹೇಳ್ತಾರ ಸುಳ್ಳ ಸತ್ಯನ, ಏನೋ ಒಂದು ಕಮೆಂಟ್ ಮಾಡಿ. ಆಮೇಲೆ ಯಾರಿಗೆ ಈ ಥರ ಗಜಪಾದ ಇದೆಯೋ ಅವ್ರಿಗೆ ಗಜಪಾದ ಇದ್ದರೆ ಕಮೆಂಟ್ ಮಾಡಿ ಗಜಪಾದ ಇದೆ ಅಂತ. ಸಿಂಹಪಾದ ಇದ್ದರಿಗೆ ಸಿಂಹಪಾದ ಇದೆ ಅಂತ ಕಮೆಂಟ್ ಮಾಡಿ ನೋಡಿ. ಆಮೇಲೆ ನಿಮ್ಗೆ ಈ ಪಾದದ ರಿಸಲ್ಟು ಆಲ್ಮೋಸ್ಟ್ ಹೇಳ್ತೀನಿ ಕೇಳಿ. ನಿಮಗೆ 16 ವರ್ಷ ದಾಟೋವರೆಗೂ ಗೊತ್ತಾಗಲ್ಲ. ಅದು ಗಂಡು ಮಕ್ಕಳಾಗಲಿ ಹೆಣ್ಮಕ್ಳೇ ಆಗಲಿ 16ರಿಂದ 17, 18 ಬರೋವರೆಗೂ ನಿಮಗೆ ಬೆಳವಣಿಗೆ ಇರುತ್ತೆ ಮನುಷ್ಯನಿಗೆ. ಅಲ್ಲಿವರೆಗೂ ನೀವು ಕಂಡುಹಿಡಿಯೋಕ್ಕಾಗಲ್ಲ. 17, 18 ಆದಮೇಲೆ ನೀವು ಕಂಪ್ಲೀಟ್ ಪಾದ ಬೆಳವಣಿಗೆ ಆಗೋದು. ಆಮೇಲೆ ಅದ್ರ ಬಗ್ಗೆ ನೀವು ಗೊತ್ತಾಗೋದು. ಚಿಕ್ಕ ಮಕ್ಕಳಿಗೆಲ್ಲ ನೋಡಿ ತಿಳ್ಕೊಬಾರ್ದು ನೀವು. ದೊಡ್ಡವ್ರಿಗೆ 18 ಮೇಲೆ 18, 20 ವರ್ಷ ಮೇಲೆ ಆಗಿರೋರು ಈ ರೀತಿ ನೋಡಿಕೊಂಡ್ರೆ ಗೊತ್ತಾಗ್ತದೆ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ.